ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ಲವರ್ ಹಾಕೋದನ್ನು ಕಲಿಯೋಣ. ಫಸ್ಟು ಒಂದು ಮ್ಯಾಜಿಕ್ ರಿಂಗ್ ಮಾಡ್ಕೋಬೇಕು. ಆ ಮ್ಯಾಜಿಕ್ ರಿಂಗ್ ಒಳಗಡೆ ನಾವು ಹಾಕ್ತಾ ಹೋಗೋದು. ಫಸ್ಟು 3 ಚೈನು, 1 2 3, 1 ಡಬಲ್ ಕ್ರೋಶಾ, 2 ಡಬಲ್ ಕ್ರೋಶಾ, 3 ಡಬಲ್ ಕ್ರೋಶಾ. ನೀವು ಪೆಟಲ್ಸ್ ದೊಡ್ಡದು ಬೇಕು ಅಂತಂದರೆ ಡಬಲ್ ಕ್ರೋಶಗಳನ್ನ ಹೆಚ್ಚಿಗೆ ಹಾಕಬೇಕು, ಬೇಡ ಅಂದರೆ ಇಷ್ಟು ಸಾಕು, 3 ಸಾಕು. ಇವಾಗ 2 ಚೈನು, 1 2. ಇಲ್ಲಿ ಫಸ್ಟು ನಾವು 3 ಚೈನ್ ಹಾಕ್ಕೊಂಡಿದ್ದೀವಿ, ಇಲ್ಲಿ ಮಾತ್ರ 2 ಚೈನು, ಯಾಕಂದರೆ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ತೀವಿ. ಒಂದು ಸಿಂಗಲ್ ಕ್ರೋಶ ಈ ಥರ ನಿಮಗೆ ಪೆಟಲ್ ಥರ ಆಗುತ್ತೆ. ಈ ರಿಂಗ್ ಒಳಗಡೆ ನೀವು ಎಷ್ಟು ಪೆಟಲ್ಸ್ ಬೇಕಾದರೂ ಅಷ್ಟು ಪೆಟಲ್ಸ್ ಹಾಕಿ ದೊಡ್ಡದು ಮಾಡ್ಬೋದು, ಚಿಕ್ಕದು ಮಾಡ್ಬೋದು. ನಾನಿವಾಗ 5 ಪೆಟಲ್ಸ್ ಹಾಕಿಬಿಟ್ಟು ತೋರಿಸ್ತೀನಿ. 1 2 ಚೈನ್ ಹಾಕೋಬೇಕು. 1 ಡಬಲ್ ಕ್ರೋಶಾ, 2 ಡಬಲ್ ಕ್ರೋಶಾ, 3 ಡಬಲ್ ಕ್ರೋಶಾ, 2 ಚೈನು, 1 ಸಿಂಗಲ್ ಕ್ರೋಶಾ, 1 ಚೈನು, 2 ಚೈನು, 1 ಡಬಲ್ ಕ್ರೋಶಾ, 2 ಡಬಲ್ ಕ್ರೋಶಾ, 3 ಡಬಲ್ ಕ್ರೋಶಾ, 2 ಚೈನು, 1 ಸಿಂಗಲ್ ಕ್ರೋಶಾ, 1 2 ಚೈನು, 1 ಡಬಲ್ ಕ್ರೋಶಾ, 2 ಡಬಲ್ ಕ್ರೋಶಾ. ಈ ಥರ ಈ ಮ್ಯಾಜಿಕ್ ರಿಂಗ್ ದಾರನ ಎಳೆದ್ರೆ ಇದು ಚಿಕ್ಕದಾಗುತ್ತೆ. 5 ಪೆಟಲ್ಸ್ ಹಾಕ್ಬಿಟ್ಟು ನೀವು ಅದನ್ನು ಪೂರ್ತಿಯಾಗಿ ಎಳೆದ್ಬಿಡ್ಬೋದು. 2 ಹಾಕಿದ್ದೀನಿ. ಇವಾಗ 3ನೇ ಡಬಲ್ ಕ್ರೋಶಾ, 3, 1 2 ಚೈನು, 1 ಸಿಂಗಲ್ ಕ್ರೋಶಾ. ಸಿಂಗಲ್ ಕ್ರೋಶಾ ಅಂದರೆ ನಾವು ಈ ಥರ ತೊಗೊಳ್ಳೋಲ್ಲ, ಡೈರೆಕ್ಟಾಗಿ ರಿಂಗಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ದಾರ ತಗೊಂಡು ಈ ಥರ ತೆಗೆದ್ಬಿಟ್ರೆ ಅದು ಸಿಂಗಲ್ ಕ್ರೋಶ ಆಗುತ್ತೆ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಡಬಲ್ ಕ್ರೋಶ ಅಂದ್ರೇನು, ಸಿಂಗಲ್ ಕ್ರೋಶ ಅಂದ್ರೇನು ಅಂತ. ಸೊ ಈ ಥರ ಆಗುತ್ತೆ. 1 2 ಚೈನು, 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶಾ, 3 ಡಬಲ್ ಕ್ರೋಶಾ, 2 ಚೈನು, 1 ಸಿಂಗಲ್ ಕ್ರೋಶಾ. ನಾನು ಅದಕ್ಕೆ ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಗಳನ್ನ ತೋರಿಸ್ತಾ ಇದ್ದೀನಿ, ಅಂದರೆ ಕಲಿಯೋದಕ್ಕೆ ಈಸಿ ಆಗುತ್ತೆ. ಈ ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಗಳನ್ನೇ ನೀವು ದೊಡ್ಡದಾಗಿ ಮಾಡಿಕೊಂಡು ಇದರಲ್ಲೇ ಏನು ಬೇಕಾದರೂ ಮಾಡ್ಕೋಬೋದು. ಅಂದರೆ ಇದರಿಂದ ತೋರಣಗಳನ್ನ ಮಾಡ್ಬೋದು, ಅಥವಾ ಬ್ಯಾಗ್ಗಳಿಗೆ ಡೆಕೋರೇಟ್ಗೆ ಹಚ್ಚೋದಕ್ಕೋಸ್ಕರ ಮಾಡ್ಬೋದು. ಇದೇ ಫ್ಲವರ್ಸ್ನ ದೊಡ್ಡದಾಗಿ ಮಾಡಿಕೊಂಡು ತೋರಣಗಳನ್ನೂ ಮಾಡ್ಬೋದು. ಇದನ್ನು ಕೀ ಬೆಂಚ್ ಥರನೂ ಯೂಸ್ ಮಾಡ್ಬೋದು, ಕೀ ಚೈನ್ ಥರನೂ ಯೂಸ್ ಮಾಡ್ಬೋದು. ನೋಡಿ, ನಾನು ಬ್ಯಾಗ್ಗೆ ಅಂಟಿಸಿದ್ದೀನಿ ಇಲ್ಲಿ. ಈ ಥರನೂ ನೀವು ಮಾಡ್ಬೋದು. ಈ ಥರ ಚಿಕ್ಕ ಬ್ಯಾಗ್ಗಳನ್ನ ಮಾಡೋದು ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ಥರ ಫ್ಲವರ್ಸ್ನ ಮಾಡಿ ಚಿಕ್ಕ ಚಿಕ್ಕದಾಗಿ ಮಾಡಿ ನೀವು
ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.